ಆಟೋ ಬುಕ್ ಆಗ್ತಿಲ್ಲ. ಮಹೇಶ್ ಸರ್, ನಾನೇ ಡ್ರಾಪ್ ಮಾಡ್ತೀನಿ. ಇದೇನೋ ನನಗೆ ಕೋಪ ಬರೋದು. ಯಾಕೇನಾಯ್ತು? ಎಷ್ಟು ಚೆನ್ನಾಗಿ ಮಾವ ಅಂತ ಕರೆ ಅಂತ ಹೇಳಿದೀನಿ, ನೀನ್ ನೋಡಿದ್ರೆ ಸರ್ಪರ್ ಅಂತ ಕರಿತಾ ಇದೀಯ. ಪಾಪ ನೀವೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಕೆಲ್ಸ ಇತ್ತೋ ಏನೋ. ರಾಜ್, ಮಹೇಶ್ ಸರು ಆಟೋದಲ್ಲೇ ಹೋಗ್ತಾರೆ. ಆಟೋ ಬುಕ್ ಆಗುತ್ತೆ. ಅಂದಂಗೆ ಹೇಳಿ ಅಂದ್ರೆ ತಾಳಿ ಶಾಸ್ತ್ರ ಮುಗ್ದಾದ್ಮೇಲೆ ಎಲ್ಲಿಗೆ ಹೋಗಿದ್ರಿ? ಯಾಕೆ ಮಾವ? ಏನೂ ಇಲ್ಲ, ನಮ್ಮ ಫ್ರೆಂಡು ನಿಮ್ಮನ್ನ ನೋಡಿದ್ನಂತೆ ಗಿರಿನಗರ ಪಾರ್ಕ್ ಅಲ್ಲಿ. ನಿಮ್ ಜೊತೆ ಒಂದು ಹುಡುಗಿನೂ ಇತ್ತಂತೆ. ನಾನು ನಮ್ಮ ಅಳಿಯಂದ್ರ ಅಂತವ್ರಲ್ಲ ಅಂತ ನಾನು ಹೇಳ್ದೆ, ಇರ್ಲಿ ಅಂತ ಯಾವ್ದಕ್ಕೂ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಲ್ಲ ಅದು, ನಾನು ಬೇರೆ ಯಾರೋ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ದೆ. ಅದು ಬೇರೆ ಏರಿಯಾ. ಮೇ ಬಿ ನಿಮ್ಮ ಫ್ರೆಂಡ್ ಯಾರನ್ನೋ ನೋಡಿ ನಾನು ಅಂತ ಅನ್ಕೊಂಡಿರ್ಬೇಕು. ಏನೋ ನೀವಲ್ಲ ಅಂದ್ರೆ ಸಂತೋಷನೇ. ಆಟೋ ಬಂತು. ಅಲ್ಲ, ನಮ್ಮ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅನ್ಕೊಂಡೆ, ಅದಾಗ್ಲಿಲ್ಲ. ಅದು ಹಾಳಾಗೋಗ್ಲಿ, ಆಸ್ತಿಲಿ ನಮಗೆ ಪಾಲ್ ಸಿಗುತ್ತೆ ಅನ್ಕೊಂಡೆ, ಅದೂ ಆಗ್ಲಿಲ್ಲ. ಇದೆಲ್ಲ ಮೀರಿ ಆ ಆರಾಧನನ ಈ ಮನೆಯಲ್ಲಿ ಯಾರು ಒಪ್ಕೋಬಾರ್ದು, ನಮ್ಮ ಮಗಳಿಗೆ ಸಿಗದೇ ಇರೋ ಸ್ಥಾನಮಾನ ಅವಳಿಗೆ ಸಿಗ್ಬಾರ್ದು ಅನ್ಕೊಂಡೆ. ಆದ್ರೆ ಭಾವ ಅವಳನ್ನ ಸೊಸೆ ಸೊಸೆ ಅಂತ ಮೆರೆಸ್ತಾ ಇದ್ದಾರೆ. ಎಲ್ಲದನ್ನು ಮೀರಿ 3 ಕಾಸ್ಗೂ ಪ್ರಯೋಜನ ಇಲ್ದಿರೋ ಆ ಮಹೇಶ ಈ ಮನೆಗೆ ಬೀಗರಂತೆ. ಅವನು ಬರೋದೇನು ಹೋಗೋದೇನು, ಆಹಾ. ಇವಾಗ ಬಾಯಿ ಪಡ್ಕೊಂಡು ಏನ್ರಿ ಪ್ರಯೋಜನ? ನಾನು ಮುಂಚೆಯಿಂದನೂ ಹೇಳ್ತಾ ಬಂದೆ, ನಮ್ಮ ಅಕ್ಕ ನಮ್ಮ ದಿಶನ್ನ ಸೊಸೆಯಾಗಿ ಮಾಡ್ಕೊಳ್ತಾಳೆ ಅನ್ನೋ ಉಡಾಫೆ ತೋರಿಸ್ಬೇಡಿ ಅಂತ. ಕೇಳಿದ್ರೆ ನನ್ನ ಮಾತನ್ನ ನೀವು ಇವಾಗ ಹೊಟ್ಟೆ ಉರಿಯತ್ತಂತೆ. ಅಲ್ಲ ಕಣೆ, ಏನ್ ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದೀಯಾ? ನಿನಗೆ ಹೊಟ್ಟೆ ಉರಿತಾ ಇಲ್ವಾ? ನಾವು ಹೇಗಾದ್ರೂ ಮಾಡಿ ಆ ಆರಾಧನನ ಇಲ್ಲಿಂದ ಓಡಿಸಿ ದಿಶಾಗೂ ಸುಶಾಂತ್ಗೂ ಮದುವೆ ಮಾಡಿಸ್ಬೇಕು. ಅದಕ್ಕೇನಾದ್ರೂ ಪ್ಲಾನ್ ಮಾಡುವ. ಮುಚ್ಚ್ರಿ ಬಾಯಿ, ನೀವು ಒಬ್ರು ತಂದೆನಾ? ಬೇಡ ಬೇಡ ನೋಡು ಕಾಂಚನ, ನನ್ನನ್ನು ಹಿಂಗೆಲ್ಲ ಬೈಬೇಡ ನೀನು. ನಾನು ಏನ್ ತಪ್ಪು ಮಾಡ್ದೆ? ತಪ್ಪಲ್ದೆ ಇನ್ನೇನ್ರಿ? ಬರೀ ಆಸ್ತಿಗೋಸ್ಕರ ಮದುವೆ ಆಗಿರೋನ್ಗೆ ನಮ್ಮ ಮಗಳನ್ನ ಕೊಟ್ಟು ಮತ್ತೆ ಮದುವೆ ಮಾಡ್ಬೇಕಾ? ಅಷ್ಟಲ್ದೆ ನಮ್ ಸುಶಾಂತ್ ಸ್ಪಷ್ಟವಾಗಿ ಹೇಳಿದಾನೆ, ನನಗ್ ದಿಶಾ ಅಂದ್ರೆ ಇಷ್ಟ ಇಲ್ಲ, ಆರಾಧನಾ ಅಂದ್ರೇನೆ ಇಷ್ಟ ಅಂತ. ಇಷ್ಟೆಲ್ಲ ಗೊತ್ತಿದ್ರು ನಾವ್ ಈ ಕೆಲಸ ಮಾಡಿದ್ರೆ ನಮ್ ಮಗಳ ಜೀವನ ಹಾಳಾಗಲ್ವಾ? ನಿಂಗೇನೆ ಆಯ್ತು? ಮೊದ್ಲೆಲ್ಲ ನನಗೆ ಆಸ್ತಿ ಬೇಕು, ಅಂತಸ್ತಿರ್ಬೇಕು ಅಂತ ನನ್ನ ಜೀವ ತಿಂತಾ ಇದ್ದೆ. ಈಗೇನೆ ಉಲ್ಟಾ ಹೊಡಿತಾ ಇದೆಯಾ? ನನಗ್ ನನ್ನ ಮಗಳಿಗಿಂತ ಇಂಪಾರ್ಟೆಂಟ್ ಬೇರೆ ಏನು ಇಲ್ಲ ಕಣ್ರಿ. ಆಗಿದ್ದಾಗೋಯ್ತು ಅಂತ ದಿಶಾಗೆ ಬೇರೆ ಸಂಬಂಧ ನೋಡಿ. ಸುಮ್ಮನೆ ಆಸ್ತಿಗೋಸ್ಕರ ಅವಳು ಬಾಳ್ನ ನರ್ಕ ಮಾಡಬೇಡಿ. ನ್ಯಾಯವಾಗಿ ಈ ಆಸ್ತಿಯಲ್ಲಿ ನಮ್ಗೇನ್ ಪಾಲ್ ಬರಬೇಕೋ ಅದು ಬಂದೇ ಬರುತ್ತೆ. ಕಂಚನ, ಇದೇನಪ್ಪ ಇವಳು ಟ್ರ್ಯಾಕೆ ಚೇಂಜ್ ಮಾಡ್ಬಿಟ್ಲಲ್ಲ? ಏನೂ ಇಲ್ಲ, ನಮ್ಮ ಫ್ರೆಂಡು ನಿಮ್ಮನ್ನ ನೋಡಿದ್ನಂತೆ, ನಿಮ್ ಜೊತೆ ಒಂದು ಹುಡುಗಿನೂ ಇತ್ತಂತ. ನನ್ನ ಹತ್ರ ಏನೋ ಎಮರ್ಜೆನ್ಸಿ ಅಂತ ಸುಳ್ಳು ಹೇಳಿ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಹೋಗಿದ್ರಾ? ಮುನಿಯಮ್ಮ, ಮೇ ಬಿ ಮಹೇಶ್ ಸರ್ ಬೇರೆ ಯಾರನ್ನೋ ನೋಡಿ ನಾನು ಅಂತ ಅನ್ಕೊಂಡಿರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹಣೆ ಬರಹನೇ ಸರಿ ಇಲ್ಲ. ನನ್ನಂತ ಪಾಪದ ಹುಡುಗಿನ ಮದ್ವೆ ಮಾಡ್ಕೊಂಬಂದು ನನಗ್ ಮೋಸ ಮಾಡ್ತಿದ್ದೀರಾ? ಎಲ್ರು ಹೇಳ್ತಿದ್ರು ಶ್ರೀಮಂತರ ಮನೆ ಮಕ್ಕಳನ್ನ ನಂಬೇಡ, ಸರಿ ಇರಲ್ಲ ಅಂತ. ಆದ್ರೆ ನೀವು ಹಾಗಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ಹಾಗೆ ಅಂತ ಪ್ರೂವ್ ಆಗೋಯ್ತು. ದೇವ್ರೆ, ನನಗ್ ಯಾಕಪ್ಪ ಇಂತ ಅನ್ಯಾಯ ಮಾಡ್ದೆ? ರೀ, ಅಳ್ಬೇಡ್ರಿ, ನಾನು ಯಾವ ಮೋಸನೂ ಮಾಡಿಲ್ಲ.
ನಾನು ಅಂಥವನಲ್ಲ ಕಣ್ರಿ. ನನ್ನ ಜೊತೆ ಇಷ್ಟು ದಿನಗಳಿಂದ ಇದ್ದೀರಾ, ನಿಮ್ಗೆ ಗೊತ್ತಿಲ್ವಾ ನಾನು ಎಂತೋನು ಅಂತ? ಮುನಿಯಮ್ಮ ಪ್ಲೀಸ್ ನನ್ನ ನಂಬಿ. ನನ್ನ ಪಾಲಿಗೆ ಆರಾಧನ ಅದೃಷ್ಟ ಲಕ್ಷ್ಮಿ ಆಗ್ತಾಳೆ ಅಂತ ಅನ್ಕೊಂಡ್ರೆ ಶನಿ ಥರ ಕಾಡ್ತಾ ಇದ್ದಾಳಲ್ಲ. ಕೈಗೆ ಬಂದು ದುಡ್ಡು ವಾಪಸ್ ಕೊಡೋಂಗೆ ಮಾಡಿಬಿಟ್ಲು. ಅವಳು ಮಾತ್ರ ಅಷ್ಟು ದೊಡ್ಡ ಮನೆಯಲ್ಲಿ ಮೆರಿಬೋದು, ನಾವು ಈ ವಾಟರ್ಗಳಲ್ಲಿ ತಿನ್ನಕ್ಕನ್ನ ಇಲ್ಲದೆ ಕೊರಗಬೇಕಾ? ಅಲ್ಲ ಮಹೇಶ್ ಸರ್, ಈಗಿದ್ದೀಗ ನಮ್ಮ ಮನೆಗೆ ವಾಪಸ್ ಬನ್ನಿ. ಏನ ವಾಪಸ್ ಬರ್ಬೇಕಾ? ಯಾಕೆ? ಹೇಳ್ತೀನಿ, ಮೊದಲು ಬನ್ನಿ. ಯಾಕೆ ಬರಳಿದ್ಲು? ಅಣ್ಣ ನನ್ನ ಎಲ್ಲ ಹತ್ತಿಸ್ಕೊಂಡು ಅಲ್ಲೇ ಇಳಿಸ್ಬಿಡು. ತಿರುಗ್ಸು ಗಾಡಿ, ತಿರುಗ್ಸು. ಬಹುಶಃ ಅವ್ರ ಮಾವ ದುಡ್ಡನ್ನ ಮತ್ತೆ ನಂಗೆ ವಾಪಸ್ ಕೂಡ ಕರೆಸ್ತಾ ಇದ್ದಾರೋ ಏನೋ. ದೇವ್ರೆ, ಅಷ್ಟಾದ್ರೆ ಸಾಕು. ಯಾವ ಅಡ್ಗೆ ಮನೆಯಿಂದ ಅವ್ರು ನನ್ನನ್ನ ಆಚೆ ಇಟ್ಟಿದಾರೋ ಅದೇ ಅಡ್ಗೆ ಮನೆಗೆ ಅವರೇ ನನ್ನನ್ನ ಕರೆಯೋ ಹಾಗೆ ಮಾಡ್ತೀನಿ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆನೆ ಎಲ್ಲಾನು ಆಗುತ್ತೆ. ಇವತ್ತು ಆಡ್ಕೊಂಡು ನಕ್ಕಿದ್ ನೀನು, ನಾಳೆ ಕಣ್ಣು ಬಾಯಿ ಬಿಟ್ಕೊಂಡು ಬರೀ ನೋಡೋದಷ್ಟೆ. ರಾಜು, ಹೇಗಿದೆಯೋ ನನ್ನ ಮಗನೇ? ಆರಾಧನಾ, ರಾಜು. ರಾಜ್, ನಿಮ್ಮಿಬ್ರು ನೋಡಿ ಎಷ್ಟು ದಿನ ಆಗಿತ್ತು, ತುಂಬಾ ಖುಷಿ ಆಯ್ತು. ಲಕ್ಷ ದುಡಿಯಕ್ ಹೋಗ್ತಿದ್ದೀರಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆರಾಧನಾ, ಏನಾಯ್ತು? ಏನೂ ಇಲ್ಲ. ಎಲ್ರೂ ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ನೀನು ರಾಜು ಇಲ್ದೆ ವಟಾರ ಬಿಕೋ ಅನ್ನಿಸ್ತಿತ್ತು ಅನ್ನೋದು ಬಿಟ್ರೆ ಮತ್ತೆಲ್ಲ ಮಾಮೂಲು. ಅದನ್ನ ಬಿಡಮ್ಮ, ನೀನ್ ಯಾಕಿದ್ದೀನಮ್ಮ? ಚೆನ್ನಾಗಿದ್ಯಾ? ಏನಪ್ಪ ರಾಜ್, ನಮ್ಮ ಮನೆ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದೆಯಾ ತಾನೆ? ಅದನ್ನ ಕೇಳ್ತಿದ್ಯಲ್ಲೋ, ಮುಖದಲ್ಲಿ ಇದು ಕಳೆ ನೋಡಿದ್ರೆ ಗೊತ್ತಾಗಲ್ವೇನು? ಆರಾಧನಾ ರಾಜು ಜೊತೆ ಸುಖವಾಗಿದ್ದಾಳೆ ಅಲ್ವಾ ರಾಜು? ಇವ್ರಿಗಂತೂ ಯಾವಾಗ್ಲೂ ಒಟ್ಟಾರದೇ ನೆನಪಜ್ಜಿ, ನನಗೂ ಅಷ್ಟೇ. ನಾನು ಉಳ್ಕೊಂಡಿದ್ದ ಜಾಗ, ನೀವು ತೋರಿಸಿದ ಪ್ರೀತಿ ಯಾವುದು ಮರೆಯೋಕ್ಕಾಗಲ್ಲ ಅಜ್ಜಿ. ಅದಕ್ಕೆ ಇವ್ರು ಹೋಗೋಣ ಅಂದ ತಕ್ಷಣ ನಾನೇ ಕರ್ಕೊಂಡ್ಬಂದೆ. ಒಳ್ಳೆ ಕೆಲಸನೇ ಮಾಡಿದೆ. ಆಹಾ, ನಿಮ್ಮಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಇದಕ್ಕೆ ಅನ್ಸುತ್ತೆ. ಅವತ್ತಂತ ಪರಿಸ್ಥಿತಿ ಬರದೇ ಇದ್ರೆ ನೀವಿಬ್ರು ಗಂಡ ಹೆಂಡತಿ ಆಗ್ತಾನೆ ಇರ್ಲಿಲ್ಲ. ನಮ್ಮ ಆರಾಧನಾ ಅಂತೂ ಸೀರೆನಲ್ಲಿ ಗೊಂಬೆ ಕಣ್ಣಂಗ್ ಕಾಣಿಸ್ತಾಳೆ. ರಾಜ್, ರೇವತಕ್ಕ ಹೇಳ್ತಾ ಇದ್ರು ನಿಮ್ ಮನೆ ಒಳ್ಳೆ ಅರಮನೆ ತರ ಇದೆಯಂತೆ. ಅಂಥ ಮನೇಲಿ ಬದುಕಬೇಕಾದವನು ಈ ವಟಾರದಲ್ಲಿ ಬಂದು ಎಷ್ಟು ಕಷ್ಟಪಟ್ಟೆಪ್ಪ. ಆರಾಧನೆಗೆ ನೀ ತಾಳಿ ಕಟ್ಟಿದ್ದು ನಿನ್ ವನವಾಸ ಎಲ್ಲ ಮುಗಿಸಿ ಮನೆ ಸೇರ್ಕೊಂಡೆ. ಆರಾಧನಾ ನಿನ್ ಪಾಲ್ಗೆ ಅದೃಷ್ಟ ದೇವತೆ. ಎಲ್ಲಿ ಹೋದ್ರು ಇಬ್ರು? ಕಾಣ್ತಾನೆ ಇಲ್ಲ. ಅಮ್ಮ, ಎಲ್ಲಿ ನಿನ್ ಮಗ ಸೊಸೆ ಎಲ್ಲೂ ಕಾಣ್ತಾನೆ ಇಲ್ಲ, ಎಲ್ಲ ಹೋದ್ರು? ಮನೇಲಿ ಇಲ್ಲ ಅನ್ನೋದು ನಿಜ, ಎಲ್ಲ ಹೋಗಿದ್ದಾರೆ. ಏನಮ್ಮ ಹೀಗೆ ಹೇಳ್ತಿದ್ಯಾ? ನಿಂಗೊಂದ್ ಮಾತು ಹೇಳ್ದೆ ಇಬ್ರು ಎಲ್ಲ ಹೋದ್ರ? ನನಗೆ ಯಾಕಮ್ಮ ಹೇಳ್ತಾರೆ? ಅಂದ್ರೆ ನೀನ್ ಅವ್ರಿಗೇನು ಅಲ್ವಾ? ನೀನು ಅಪ್ಪ ಈ ಮನೆಗ್ ದೊಡ್ಡೋರು. ನಾವ್ ಯಾರೇ ಎಲ್ಲಿಗೆ ಹೋದ್ರು ನಿಮಗೆ ಹೇಳ್ಬಿಟ್ಟೆ ಹೋಗ್ತೀವಿ. ಸುಶಾಂತನು ಮದ್ವೆಗಿಂತ ಮುಂಚೆ ನಿನಗೆ ಹೇಳಿನೇ ತಾನೇ ಹೋಗ್ತಿದ್ದ. ಇದೇನಿದು, ಇವಳು ಬಂದ್ಮೇಲೆ ಆಗಿದ್ ಬದಲಾವಣೆನಾ? ಬಿಡು ಅಮ್ಮ, ಅವ್ರೆಲ್ಲಾದ್ರೂ ಹೋಗ್ಲಿ, ನಂಗೇನಾಗ್ಬೇಕು?
ಅಕ್ಕ ನಿನ್ ಮಗ ಸೊಸೆ ಆ ಒಟ್ಟಾರ ಆರಾಧನಾ ತವ್ರ ಮನೆಗೆ ಹೋಗಿದ್ದಾರೆ. ನಿಮಗೆ ಹೇಳಿ ಅಂತ ನನ್ನ ಹತ್ರನೇ ಹೇಳ್ಬಿಟ್ಟು ಹೋದ್ರು. ಏನು ತವ್ರ ಮನೆಗ? ನಿನ್ನೆ ಅಷ್ಟೇ ಅವ್ರ ಅಪ್ಪನಿಂದ ಈ ಮನೇಲಿ ಎಷ್ಟೆಲ್ಲ ರಾಮಾಯಣ ಆಗಿದೆ, ಅಂಥದ್ರಲ್ಲಿ ಇವ್ರು ಯಾಕೆ ವಟಾರಕ್ಕೆ ಹೋಗ್ಬೇಕು? ಯಾಕೆ ಅಂದ್ರೆ ಅವ್ರ ಅಪ್ಪಂಗೆ ನಮ್ಮಿಂದ ಬೇಜಾರಾಗಿತ್ತಲ್ವಾ, ನೊಂದ್ಕೋಬೇಡಪ್ಪ ಅಂತ ಸಮಾಧಾನ ಮಾಡಕ್ ಹೋಗಿರ್ತಾಳೆ. ಇಲ್ಲೆಲ್ರೂ ಮುಂದೆ ಅವಳೆ ಮಹೇಶ್ನ ಆಚೆ ಹಾಕತ್ತರ ನಾಟಕ ಆಡಿದ್ಲು. ನಮ್ಮೆಲ್ರೂ ಇಂಪ್ರೆಸ್ ಮಾಡಕ್ಕೆ ಅನ್ಸುತ್ತೆ. ಒಳಗೊಳಗೆ ಅವರೆಲ್ಲ ಒಂದೇ. ಆ ಮನುಷ್ಯ ಅವಳ ಅಪ್ಪನೇ ಆಗಿರ್ಬೋದು, ಆದ್ರೆ ಅವರು ಕಳ್ತನ ಮಾಡಿದ್ಮೇಲೆ ಕಳ್ಳನೇ. ಇವಳು ಯಾಕೆ ಆ ಮನೆಗೆ ಹೋಗ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡ್ಬೇಕು? ಹೀಗೆಲ್ಲ ಮಾಡಿದ್ರೆ ಹೋಗೋದು ನಮ್ಮನೆ ಮರ್ಯಾದಿನ ತಾನೇ. ಈ ಆರಾಧನೆಯಿಂದ ಈ ಮನೇಲಿ ಒಂದು ದಿನಾನು ನೆಮ್ಮದಿ ಇಲ್ಲ. ಅಮ್ಮ, ನೀನ್ ಬರೀ ಆರಾಧನನ್ ಮಾತ್ರ ಬೈತಿದ್ಯಾ, ಅವಳ ಜೊತೆ ನಿನ್ ಮಗನೂ ಹೋಗಿದ್ದಾನಲ್ವಾ? ಅಲ್ಲಿಗೆ ಹೋಗೋಣ ಅಂದಾಗ ಇವನ್ ತಡಿಬೇಕಿತ್ತು. ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೇಕಿತ್ತು. ಇವನ್ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತು? ಅದು ಅಲ್ದೆ ನಿನ್ನೆ ಇಷ್ಟೆಲ್ಲ ಗಲಾಟೆ ಆದ್ಮೇಲೂ ನಿಂಗೆ ಒಂದ್ ಮಾತು ಹೇಳ್ದೆ ಹೆಂಡತಿನ ಕರ್ಕೊಂಡು ಹೋಗಿದ್ದಾನಲ್ಲ, ಇದಕ್ಕೇನ್ ಹೇಳ್ಬೇಕು? ಬರ್ಲಿ ಅವರಿಬ್ರು, ಮಾಡ್ತೀನಿ. ಮಾತಾಡ್ಬೇಡ ನೀನು, ಅಲ್ಲೇ ನಿಂತ್ಕೋ. ನನ್ ಮಾತ್ ಕೇಳಿ. ನಾನು ಯಾರ ಮಾತು ಕೇಳಲ್ಲ. ನೀನೇನು ಮಾತಾಡ್ಬೇಡ ರೇವತಿ. ಮೊದ್ಲು ಆಚೆ ಹಾಕೋ. ಆಚೆ ಕಳ್ಸು ಅಂದೆ. ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ.